2025 ಮಕರ ರಾಶಿಯವರಿಗೆ ಯಾವ ಥರ ಇದೆ ಅಂತಂದರೆ, ಒಳ್ಳೆಯ ರೀತಿಯ ಧನಾಗಮನ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ಓಕೆ, ಹಣದ ಯಾವುದೇ ರೀತಿಯ ತೊಂದರೆಗಳು ಆಗೋಂಗಿಲ್ಲ. ವಿದೇಶಿ ಯಾತ್ರೆ ಮಾಡುವಂಥ ಒಂದು ಯೋಗ ಸಿಗುತ್ತೆ. ಬಿಸ್ನೆಸ್ ಮಾಡುವವರಿಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಜಾಬಲ್ಲಿರೋರಿಗೆ ಅದರಿಂದ ಒಳ್ಳೆಯ ರೀತಿಯ ಫಲಗಳು ಸಿಗುತ್ತೆ. ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಆಗುತ್ತೆ, ಜಗಳಗಳಾಗುವಂಥ ಚಾನ್ಸಸ್ಸು ಇರುತ್ತೆ. ಯಾರೆಲ್ಲ ಧಾರ್ಮಿಕ ಯಾತ್ರೆಗಳನ್ನು ಮಾಡುವಂಥ ಒಂದು ಪ್ಲ್ಯಾನಿಂಗ್ಸ್ ಇದೆಯೋ ಅದೆಲ್ಲ ಸಕ್ಸಸ್ ಆಗುತ್ತೆ. ಜಾಬ್ ಮಾಡೋವರಿಗೆ, ಜಾಬ್ ಚೇಂಜ್ ಮಾಡುವವರಿಗೆ ಕೂಡ ನಿಮಗೆ ಒಳ್ಳೆಯ ರೀತಿಯ ಪ್ರಾಫಿಟು ಬೆನಿಫಿಟು ಸಿಗುತ್ತೆ. ಒಟ್ಟಿನಲ್ಲಿ ಹಣ ಬರುತ್ತೆ, ಹಣ ಸೇವಿಂಗ್ ಕೂಡ ಆಗುತ್ತೆ. ಸೊ ರೆಮಿಡಿ ಏನು ಮಾಡ್ಕೋಬೇಕು ನೀವು ಅಂತಂತಂದರೆ, ಸಾಲ್ಟನ್ನು ಕಮ್ಮಿ ತಿನ್ನಿ. ಓಕೆ, ಉಪ್ಪನ್ನು ಕಮ್ಮಿ ತಿನ್ನಿ, ಮತ್ತು ಸಕ್ಕರೆ ಮತ್ತು ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಇರುವೆಗಳಿಗೆ ಅದನ್ನು ಫೀಡ್ ಮಾಡಿಸಿ. ಆಮೇಲೆ ಏನು ಮಾಡಿ ನೀವು ಅಂತಂತಂದರೆ, ಐರನ್ ಇರುತ್ತಲ್ಲ, ಲೋಹ, ಛಲ್ಲ ಅಂತ ಬರುತ್ತೆ, ಲಾಸ್ಟ್ ಫಿಂಗರ್ಗೆ ನೀವು ಐರನ್ ಲೋಹವನ್ನು ಅದು ಕೂಡ ನೀವು ಹಾಕೋಬೋದು. ಅತಿಥಿ ಸತ್ಕಾರ ಮಾಡಿ, ಅತಿಥಿ ಬಂದವರಿಗೆ ಅತಿಥಿ ಸತ್ಕಾರ ಮಾಡೋದ್ರಿಂದ ನಿಮಗೆ 2025 ಒಳ್ಳೆಯ ರೀತಿಯ ಫಲಗಳನ್ನು ನಿಮಗೆ ಕೊಡುತ್ತೆ.